ನಮಸ್ಕಾರ ಸ್ನೇಹಿತರೆ, ನಾನು ಅತೀಕ ಸೆಲೆಬ್ರಿಟಿ ಅಂತ. ನಾನು ಈ ಬೆಟ್ನಾಗಾಗೆ ಒಂದು ಪಾತ್ರ ಮಾಡ್ತಾಯಿದ್ದೆ. ನಾನು ಅಬ್ಬು ಬಂದು ನನ್ನ ಫ್ರೆಂಡು. ನಾನು ಈ ಬೆಟ್ನಾಗ ಸಿನಿಮಾ ಮಾಡಬೇಕು ಅಂದ್ಕೊಂಡು ನಾವು 4-5 ವರ್ಷದ ಹಿಂದೆಯಿಂದ ಮಾಡಬೇಕು ಅಂತ ನಾವು ಒಂದು ಟೀಮಾಗಿ ಪ್ಲ್ಯಾನ್ ಮಾಡಿದ್ವಿ. ಅವಾಗಿಂದ 4-5 ವರ್ಷದಿಂದ ಇವತ್ತಿಗೆ ಈ ಕೆಲಸ ಪೂಜೆ ಮುಗಿದಿದೆ. ಇವತ್ತಿಗೆ ಅದು ಬೆಟ್ನಾಗಾಗೆ ಪೋಸ್ಟ್ರು ಪೂಜೆ ಮಾಡಿದ್ದೀವಿ. ಇವತ್ತು ಪೂಜೆ ಮಾಡಿ ಇವತ್ತು ಇನ್ನು ನೆಕ್ಸ್ಟು ಶೂಟಿಂಗ್ ಸ್ಟಾರ್ಟ್ ಮಾಡ್ಬೇಕಂತ ನಾವು ಅಂದ್ಕೊಂಡು ಮಾಡಿದ್ದೀವಿ. ಇವಾಗ ಈ ಬೆಟ್ನಾಗ ಮಾಡಬೇಕು ಅನ್ನೋಕ್ಕಿಂತ ಮುಂಚೆ, ಅದಕ್ಕಿಂತ ಮುಂಚೆ ಒಂದು ಯಾರ್ದೋ ಒಬ್ಬರು ಹೀರೋ ಫಿಲಮ್ಗೆ ನಾನು ನನ್ನ ತಮ್ಮ ಅಂದರೆ ಸಿನಿಮಾದಲ್ಲಿ ಮಾಡ್ಬೇಕನ್ನೋ ಹುಚ್ಚು ತುಂಬ ನನಗೂ ನನ್ನ ತಮ್ಮಗೆ ಇತ್ತು. ಅವಾಗ ಏನು ಮಾಡಿದ್ವಿ, ನೈಟು ಯಾವುದೋ ಒಂದು ಆ ಚಾನ್ಸ್ ಕೊಟ್ರಲ್ಲ ಅಂದ್ಬಿಟ್ಟು ನಾವು ಇದು ಮದ್ದೂರು ಇದೆಯಲ್ಲ ಅಲ್ಲಿ ಶೂಟಿಂಗ್ ಇದ್ದಿದ್ದು. ಪೇಮೆಂಟ್ ಇಲ್ಲ, ಏನೂ ಇಲ್ಲ. ಆದರೆ ಏನು ಮಾಡಬೇಕು, ನಮ್ಮ ಹತ್ರ ದುಡ್ಡಿಲ್ಲ ಯಾವಾಗ ಅದೊಂದು 8-9 ವರ್ಷದ ಹಿಂದೆ. ಅವಾಗ ನಾನು ನನ್ನ ತಮ್ಮ ಹೋದರೆ ನಮ್ಮ ಹತ್ರ ಎಷ್ಟು 500 ರೂಪಾಯಿ ಇತ್ತು. ಹೋದರೆ ಅಲ್ಲಿ ಹೋದಾದ್ಮೇಲೆ ಪೇಮೆಂಟ್ ಕೊಡ್ತಾರೆ ಬನ್ನಿ ಅಂತ ಕರೆದ್ರು. ಅಲ್ಲಿ ಹೋದ್ರೆ ಪೇಮೆಂಟ್ ಇಲ್ಲ, ಏನೂ ಇಲ್ಲ. ಅಲ್ಲಿಂದ ಬರೋಕ್ಕೆ ಆಟೋನೂ ಇಲ್ಲ. ಕೊನೆಗೆ ಯಾರೋ ಒಬ್ಬ ಕರ್ಕೊಂಬಂದು ನಮ್ಮ ಮೇನ್ ರೋಡಿಗೆ ಬಿಟ್ಟು ಅಲ್ಲಿಂದ ಬಸ್ಸಲ್ಲಿ ಹೆಂಗೋ, ಅವಾಗ ಫೋನ್ಪೇ ಎಲ್ಲ ಇಲ್ಲಿಲ್ಲ ಅವಾಗ ಇನ್ನು ಆ ಟೈಮಲ್ಲಿ. ಆಮೇಲೆ ಹೆಂಗೋ ಅಡ್ಜಸ್ಟ್ ಮಾಡಿ ಯಾರ ಹತ್ರ ಇದು ಮಾಡಿ, ನಮ್ಮ ಹತ್ರ ಬೇಸಿಕ್ ಸೆಟ್ ಇತ್ತು ಅವಾಗ. ಆ ಬೇಸಿಕ್ ಸೆಟಲ್ಲಿ ಫೋನ್ ಮಾಡಿ ಹೆಂಗೋ ಅಡ್ಜಸ್ಟ್ ಮಾಡಿ ಅಲ್ಲಿ ಇಲ್ಲಿ ಇದು ಮಾಡ್ಕೊಂಡು ಅಲ್ಲಿಂದ ಬೆಂಗಳೂರಿಗೆ ಬರೋ ಲೆಕ್ಕಾಚಾರಕ್ಕೆ ಅವತ್ತು ಬಂದ್ವಿ. ಅವತ್ತು ಅಂದ್ಕೊಂಡಿದ್ದೇನು ಅಂದರೆ ನಾವು ಒಂದು ಸಿನಿಮಾ ಮಾಡಬೇಕು ಅನ್ನೋದು ಅವತ್ತು ನಮ್ಮ ಮೈಂಡಿಗೆ ಬಂತು. ಯಾಕಂದರೆ ಅವತ್ತಿನ ದಿನ ನಮ್ಮನ್ನು ರೋಡಲ್ಲಿ ಬಿಟ್ಬಿಟ್ಟು ಹೋದರು. ನಮ್ಗೇನು ಅನಿಸ್ತು ಅಂದರೆ ಅವತ್ತಿನ ದಿನ ನನ್ನ ತಮ್ಮನ್ನ ರೋಡಲ್ಲಿ ಬಿಟ್ಬಿಟ್ಟು ಅವ್ರವ್ರ ಪಾಡಿಗೆ ಹೊಂಟೋದ್ರು. ಪೇಮೆಂಟ್ ಕೊಡ್ತೀನಿ ಅಂತ ಕರ್ಸ್ಕೊಂಡವರು ಪೇಮೆಂಟ್ ಕೊಡದೆ ಹೊಂಟೋಗ್ಬಿಟ್ರು. ಆದರೆ ನಾನು ನನ್ನ ತಮ್ಮ ಅವತ್ತು ಕತ್ಲೆಯಲ್ಲಿ ನಮ್ಗೆ ಗೊತ್ತು ಅವತ್ತಿನ ಸಹ ಕಷ್ಟಪಟ್ಟಿದ್ವಿ. ಅದಕ್ಕೆ ಅವತ್ತಿಂದ ಇವತ್ತವರೆಗೂ ನಾವು ಏನೋ ಒಂದು ಸಾಧನೆ ಮಾಡಬೇಕು. ಆದರೆ ಇನ್ನು 9 ವರ್ಷ ಆಗಿದೆ, 8-9 ವರ್ಷ ಆಗಿದೆ. ಅದು ಇನ್ನೋರ್ಗೂ ನಾವು ಅಡ್ಡಾಚಲ ಬಿಟ್ಟಿಲ್ಲ. ಯಾಕಂದ್ರೆ ಕಮಿಟ್ಮೆಂಟ್ಸ್ ಇದೆ. ಅದರಿಂದ ಸ್ವಲ್ಪ ಮುಂದಕ್ಕೆ ಹೋಗ್ತಾ ಇದ್ದೀವಿ. ಇವತ್ತಿನ ದಿವಸ ಇನ್ನೂ ಒಂದು ಲೆವೆಲ್ಗೆ ಹೋಗ್ತೀವಿ. ಯಾಕಂದರೆ ಇವಾಗ ಜೊತೆಲಿರ್ಬೋದು, ಜೊತೆಲಿರೋರಾಗ್ಬೋದು, ಬೇರೆಯವರು ಆಗ್ಬೋದು, ಆಡ್ಕೊತಾರೆ. ಆಡ್ಕೊಳ್ಳೋರಿಗೆ ಒಂದಿನ ಅಲ್ಲ ಒಂದಿನ ನಾನು ನಗದಿ ಆಡ್ಕೊಂಡಿರೋರಿಗೆ ಅವ್ರ ಕೈಲಿ ನಾನು ಚಪ್ಪಾಳೆ ತೊಗೊತೀನಿ. ಅಲ್ಲಿ ಗಂಟ ನಾನು ಆಟಾಚಲ ಬಿಡಲ್ಲ. ಅಷ್ಟೇ ನಾನು ಹೇಳೋದು. ಇದನ್ನು ನಾನು ಸಾಯೋ ಗಂಟ ನಾನು ಮರೆಯಲ್ಲ, ನಾನು ಮರೆಯೋದಕ್ಕೂ ಹೋಗಲ್ಲ. ಯಾಕೆ ನಾನು ನನ್ನ ಏನಂದರೆ ಒಂದು ಅಚೀವ್ಮೆಂಟ್ ಮಾಡೋ ಗಂಟ ನಾನು ಬಿಡಲ್ಲ. ಇದನ್ನು ನನ್ನ ಕಮಿಟ್ಮೆಂಟ್ಸ್ ಇದೆ ಅಂದರೆ ಅದು ಸೈಡ್ಗೆ ಇಟ್ಟು ಅದೇನೇ ಅದು ಮಾಡ್ತೀನಿ. ಇದನ್ನಂತೂ ನಾನು ಬಿಡಲ್ಲ. ನಾನು ಹೇಳೋದು ನಮ್ಮ ಹುಡುಗರಿಗೆಲ್ಲ ಹೇಳೋದೇನೆಂದರೆ, ನೋಡಪ್ಪ ನೀವೇನು ನಾನೇನು ಅಂದ್ಕೊಂಡಿದ್ದೀನೋ, ನನಗೆ ಆ್ಯಕ್ಟಿಂಗ್ ಅಂತ ಹೋದಾಗ ಈ ಕಷ್ಟ ಅನುಭವಿಸಿದ್ದೀನಿ. ನಿಮ್ಗೆ ಆ ಕಷ್ಟ ಇಲ್ಲ. ಯಾಕೆಂದರೆ ನಾನು ಇದ್ದೀನಿ ಜೊತೆಗೆ. ನನ್ನ ಕೈಯಲ್ಲಾಗಿ ನಾನು ಸಹಾಯ ಮಾಡ್ತೀನಿ. ನಿಮಗೆ ಬನ್ನಿ ಜೊತೆಗೆ ಮಾಡಿರಿ. ಯಾರೇ ಆಗ್ಬೋದು, ಅಣ್ಣ ಆಗ್ಬೋದು, ತಮ್ಮ ಆಗ್ಬೋದು, ಫ್ರೆಂಡ್ಸ್ ಆಗ್ಬೋದು, ಯಾರೇ ಆಗ್ಬೋದು, ತಲೆ ಕೆಡ್ಸ್ಕೊಂಬಿಡ್ರಿ. ಬಂದು ಆ್ಯಕ್ಟಿಂಗ್ ಮಾಡಿರಿ. ನಾಳೆ ದಿವಸ ಎಲ್ಲಿ ಯಾರು ಬೆಳೀತಾರೆ ಅಂತ ಹೇಳೋಕ್ಕಾಗಲ್ಲ. ಖುಷಿನೇ ಆಗ್ಬೋದು. ಒಂದು 5 ವರ್ಷದಿಂದ ನನಗೆ ಗುರು ಬಂದು ಕಿನ್ನಾಳ್ರ ಸರ್ ಅಂತಿದ್ದಾರೆ, KGF ಸಾಂಗ್ ಬರೆದವರು. ಅವರು ಒಂದು ಸಿನಿಮಾ ಮಾಡಿದ್ರು ಹಿಟ್ಲರ್ ಅಂತ. ಆ ಸಿನಿಮಾಗೆ ನಮ್ಮ ಖುಷಿನ ಇವಾಗ ಈ ಸಿನಿಮಾದಲ್ಲಿ ನಾಯಕ ಅಂತ ಮಾಡಿದ್ದಾರೆ. ಅವ್ರನ್ನ ಕರೆದಿದ್ವಿ. ಅವಾಗ ಒಂದು ಸಣ್ಣದು ಒಂದು ಪಾತ್ರ ಮಾಡ್ಬಿಟ್ಟು ಅವ್ರು ಹೋಗಿದ್ರು. ಇವಾಗ ನಾನು ನಮ್ಮ ಖುಷಿನ ನಮ್ಮ ಸಿನಿಮಾ ಬೆಟ್ನಾಗಾಗಿ ಒಂದು ಪಾತ್ರ ಮಾಡಿಸೋಣ ಅಂತ ನಾವು ಕರೆದು ಮಾಡಿಸಿದ್ವಿ. ರೀಡಿಂಗ್ ರೋಲಾಗಿ ಮಾಡಿಸ್ತಾ ಇದ್ದೀವಿ ಇವಾಗ. ತುಂಬ ಥ್ಯಾಂಕ್ಸ್.